ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕಕ್ಕೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನೆಲ್ಲ ತಿಳಿದಿದ್ವಿ ಅಂತ ಹೇಳಿ ವಿಡಿಯೋ ನೋಡಿದರೆ ಗದ್ಯ ಭಾಗದಲ್ಲಿ 3 ಅಧ್ಯಯನಗಳು, ಪದ್ಯ ಭಾಗದಲ್ಲಿ ಎಲ್ಲಾನು, ಅದರಲ್ಲಿ ಪಠ್ಯಪೂರ್ವಕದ ಎಲ್ಲ ಒಂದು ಅಧ್ಯಯನ ವಿಡಿಯೋ ನಾನು ಚಿಕ್ಕದಾಗಿ ನಿಮಗೆ ಉತ್ತರ ನೀಡ್ತಾ ಹೋಗಿದ್ದೀನಿ. ಅವ್ರು ಎಷ್ಟು ಕೇಳಿದ್ರೆ ಅಷ್ಟೇ ನೀಡ್ತಾ ಹೋಗಿದ್ದೀನಿ. ಈ ಎಲ್ಲ ವಿಡಿಯೋಗಳು ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮೂಲಕ ಆ ಎಲ್ಲ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ಕಲಿತಾ ಇದೀವಿ ನಾವು ಅಂತಕ್ಕಂಥ ನೋಡಲಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಗದ್ಯ ಭಾಗ 4 ಆಗಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರ, ಇದು ಯಾರು ಬರೆದಾರೆ ಅಂದ್ರೆ ದೇವನೂರ ಮಹದೇವರು ಬರ್ತಕ್ಕಂಥದ್ದು ಕಾಣ್ತದ್ರ, ಇವರೇನೆ. ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥ ಆಗಿರ್ಬೋದು, ಅದೇ ರೀತಿ ಕೃತಿಕಾರರ ಪರಿಚಯ, ಅಭ್ಯಾಸ ಎಲ್ಲವನ್ನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ರೈಟ್, ವ್ಯಾಕರಣಾಂಶ ಇದೆ, ವ್ಯಾಕರಣಾಂಶಕ್ಕೆ ಅಲ್ಲಿ ಅಭ್ಯಾಸದ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ತಲುಪಿಸೋ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ, ಆ ಒಂದು ವಿಷಯದ ಕುರಿತು ನಾವು ವಿಡಿಯೋ ಮಾಡಲು ಪ್ರಯತ್ನ ಬರ್ತೇನೆ. ಹಾಗಾದ್ರೆ ಮೊದಲು ಏನ್ ತಿಳಿತಾ ಹೋಗೋಣ ಅಂತ ಪದಗಳ ಅರ್ಥ ಅಂತಕ್ಕಂಥ ತಿಳಿತಾ ಹೋಗೋಣ. ಓಕೆನಾ? ಪದಗಳ ಅರ್ಥ ಅಂತಕ್ಕಂಥದ್ದು ಯಾಕೆ ಬೇಕು ಅಂದಾಗಿನ ನಮ್ಮ ಶಬ್ದ ಸಂಪತ್ತು ಜಾಸ್ತಿ ಆಗ್ತದೆ ಒಂದು. ಇನ್ನೊಂದು ಏನಂದ್ರೆ, ಈ ಒಂದು ಅಧ್ಯಯನ ಓದ್ತಾ ಇರ್ತೀವ, ಈ ಒಂದು ಪಾಠ ಓದುವಾಗ ಇದಕ್ಕೆ ಅರ್ಥ ಏನು ಅಂತ ನಾವು ಇಲ್ಲಿ ತಿಳಿದು ಅನ್ಕರಿ ಈಸಿಯಾಗಿ ಅರ್ಥ ಆಗುತ್ತೆ. ಇದೇ ಒಂದು ಗ್ರಂಥ ಅಲ್ಲ, ಬೇರೆ ಬೇರೆ ಗ್ರಂಥಗಳು ಓದೋ ಕಲ್ಕ, ಬೇರೆ ಬೇರೆ ವಿಷಯ ಓದೋ ಕಲ್ಕ ಇದರ ಅರ್ಥ ತಿಳಿತಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯ. ರೈಟ್, ಇಲ್ಲಿ ಪದಗಳ ಅರ್ಥ ತಿಳಿತಾ ಹೋಗೋಣ. ಆವಾಹಿಸು ಅಂದ್ರಿನ ಮೈ ಮೇಲೆ ಬರುವಂತೆ ಮಾಡಿಕೋ ಅಂತಕ್ಕಂಥ ಅರ್ಥ ಕೊಡುತ್ತೆ. ಗುಡಿ ಮನೆ ಅಂದ್ರೆ ಏನು ಅಂದ್ರಿನ ಚಿಕ್ಕ ದೇವಸ್ಥಾನ ಅಂತಕ್ಕಂಥ ಅರ್ಥ ಕೊಡುತ್ತೆ. ಕ್ಷೋಭೆ ಅಂದ್ರಿಗಿನ ತಳಮಳ ಆಗ್ತಕ್ಕಂಥದ್ದು ಅನ್ನೋ ಅರ್ಥ ಕೊಡುತ್ತೆ. ಓಕೆನಾ? ಮುಂದೆ ಏನ್ ನೋಡ್ತೋಣ. ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ಕೊಟ್ಟಿದ್ದಾರೆ? ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಈ 7 ಪ್ರಶ್ನೆಗಳು ಯಾವ ರೀತಿ ನೋಡ್ಸ್ಬೇಕು ಅದನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಇಲ್ಲಿ ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ 4 ಅಂತಕ್ಕಂಥ ಬರೀತಾ ಹೋಗಿ, ಎದೆಗೆ ಬಿದ್ದ ಅಕ್ಷರ ಪಾಠದ ಹೆಸರಲ್ಲೇ ಇದನ್ನು ದಪ್ಪನ ಅಕ್ಷರ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ. ಅಂತ ಇಲ್ಲಿ ಅಭ್ಯಾಸ ಇವತ್ತು ಬರಿತಾ ಇರ್ತೀರ, ಪ್ರಶ್ನೋತ್ತರ ಯಾವತ್ತು ಬರಿತಾ ಇರ್ತೀರ, ಆ ಡೇಟಲ್ಲಿ ಬರಿತಾ ಹೋಗಿ. ಅದಾದ ನಂತರ ಕೃತಿಕಾರರ ಪರಿಚಯ ಮೊದಲು ಬರೆಯೋಕಂತ ಅಭ್ಯಾಸ ಬರೀಲಿಕ್ಕೆ ಹೋಗಬೇಡಿ. ಕೃತಿಕಾರರ ಪರಿಚಯ ಮೊದಲು ಬರ್ರಿ. ಕವಿ ಯಾರು ಅಂದ್ರೆ ದೇವನೂರು ಮಹಾದೇವ ಅವರು. ಜನನ ಕ್ರಿಸ್ತಶಕ 1948 ಅಂತ ನೋಡ್ತೇವೆ. ಜನ್ಮಸ್ಥಳ ನಂಜನಗೂಡು ತಾಲೂಕಿನ ದೇವನೂರು ಅಂತಕ್ಕಂಥದ್ದು. ವೃತ್ತಿ ಏನ್ ಕೆಲಸ ಮಾಡ್ತಿದ್ರು? ಅಧ್ಯಾಪಕರಾಗಿದ್ದರು. ಸಾಹಿತ್ಯ ಎಂತ ಸಾಹಿತ್ಯ ಆಯ್ತು? ಬಂಡಾಯ ಮತ್ತು ದಲಿತ ಸಾಹಿತ್ಯ ಇವರದಾಗಿತ್ತು ಅಂತಕ್ಕಂಥದ್ದು ನೋಡ್ತೇವೆ. ಅದ ನಂತರ ಕಾದಂಬರಿ ಕುಸುಮ ಬಾಲೆ ಅಂತಕ್ಕಂಥದ್ದು. ಕೃತಿ ಏನೆಲ್ಲ ಕೃತಿ ಬರೆದಾರಗಿನ ದ್ಯಾವನೂರು ಅಂತಕ್ಕಂಥದ್ದು, ಗಾಂಧಿ ಮತ್ತು ಮಾವೋ ಅಂತಕ್ಕಂಥದ್ದು, ಅನಂತರ ಒಡಲಾಳ ಅಂತಕ್ಕಂಥದ್ದು, ನಂಬಿಕೆಯ ನೆಂಟ ಅಂತಕ್ಕಂಥದ್ದು, ನೋಡು ಮತ್ತು ಕೂಡು ಅಂತಕ್ಕಂಥದ್ದು, ಎದೆಗೆ ಬಿದ್ದ ಅಕ್ಷರ, ಇವೆಲ್ಲ ಕೃತಿಗಳು ರಚನೆ ಮಾಡಿದ್ದಾರೆ. ನಂತರ ಇಲ್ಲಿ ಪ್ರಶಸ್ತಿಗಳು ಅನೇಕ ಪ್ರಶಸ್ತಿ ಬಂದಿವೆ. ಪ್ರಮುಖವಾಗಿರ್ತಕ್ಕಂಥ ಯಾವ್ಯಾವ ಅಂದ್ರಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು. ಓಕೆನಾ? ರೈಟ್. ಇದಾದ ನಂತರ ಏನ್ ನೋಡ್ತೀವಿ ಇಲ್ಲಿ ನೆಕ್ಸ್ಟ್ ಅಭ್ಯಾಸ ನೋಡ್ತೇವೆ. ಅಭ್ಯಾಸ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ಲಿ. ಮೊದಲು ಅಭ್ಯಾಸ ಅಂತ ಬರೀತಾ ಹೋಗಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವು ಅಂತ ಕೇಳಿದ್ರೆ ಉತ್ತರ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಎರಡನೇ ನೋಡಿ, ಮನೆ ಮಂಚಮ್ಮ ಯಾರು? ಯಾರು ಇವರು ಅಂದ್ರಿಗಿನ ಉತ್ತರ, ಮನೆ ಮಂಚಮ್ಮ ಗ್ರಾಮ ದೇವತೆ. ಇಷ್ಟು ನೆನ್ಪಿಟ್ರೆ ಸಾಕು. ಓಕೆನಾ? ನಂತರ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಅಂತ ಕೇಳಿದರೆ ಉತ್ತರ, ಮನೆ ಮಂಚಮ್ಮನ, ಅದೇ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಕಾಣ್ತದ್ರೆ ಸಿದ್ಧಲಿಂಗಯ್ಯ ಇಲ್ಲಿ ಕಾಣ್ತದ್ರೆ ಇವರೇನೆ. ನಾಲ್ಕನೇದು, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಅಂತ ಕೇಳಿದೆ. ಓಕೆನಾ? ಉತ್ತರ ನೋಡಿ ಅದೇ ರೀತಿ ಬರಿತಾ ಹೋಗಿ. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹಳಕಟ್ಟಿಯವರು. ಹಳಕಟ್ಟಿ ಇವರೇನೆ. ಓಕೆ, ಮುಂದೆ ನೋಡ್ತೋಣ. ಐದನೇ ಪ್ರಶ್ನೆ ನೋಡಿ, ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಂತ ಕೇಳಿದೆ. ಉತ್ತರ, ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಆರನೇದು, ಅಶೋಕ ಪೈ ಅವರ ವೃತ್ತಿ ಯಾವುದು? ಏನ್ ವೃತ್ತಿ, ಅವ್ರ ಕೆಲಸ ಏನ್ ಮಾಡ್ತಾ ಇದ್ರು? ಉತ್ತರ, ಅಶೋಕ ಪೈ ಅವರು ಮನೋವೈದ್ಯರು. ನೋಡಿ ಇಷ್ಟು ನೆನಪಿಟ್ಟು ಸಾಕು, ಉಳಿದೆಲ್ಲ ಪ್ರಶ್ನೆ ಇದೆ. ಓಕೆನಾ? ಕೊನೆ ಪ್ರಶ್ನೆ, ದೇವನೂರರ ನನ್ನ ದೇವರು
ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದರೆ, ಓಕೆನಾ? ಉತ್ತರ: ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಉತ್ತರ ನೋಡುತ್ತೇವೆ. ಓಕೆನಾ? ಮುಂದೆ ನೋಡ್ತೋಣ. ಇಲ್ಲಿ ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದಾಯ್ತು. ಅದ ನಂತರ ಇಲ್ಲಿ ಆ ಇದೆ. ಏನಿದೆ ಅಂದ್ರೆ ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ಪ್ರಶ್ನೆಗಳು 3-4 ವಾಕ್ಯದಲ್ಲಿ ತಿಳಿಸ್ತಾ ಹೋಗ್ತಾನೆ. ಬನ್ನಿ, ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥ ಬರ್ದು ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ರಿ. ಇಲ್ಲಿ ನಾನು 4 ವಾಕ್ಯಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ, 3-3.5 ಸಾಲಿನೊಳಗೆ. ಓಕೆನಾ? ಮೊದಲನೇ ಪ್ರಶ್ನೆ: ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಅಂತ ಕೇಳಿದರೆ, ಉತ್ತರ: ಯಾವುದೇ ಒಂದು ಜೀವಿಗೆ ಆಗುವ ದುಃಖ, ದುಮ್ಮಾನ, ಸಂತೋಷಗಳು ಪರಿಸರದ ಎಲ್ಲಾ ಜೀವಿಗಳಲ್ಲಿ ಅಂತಹ ಅನುಭವಗಳನ್ನು ಉಂಟು ಮಾಡುತ್ತದೆ. ಈ ಪರಿಣಾಮದಿಂದ ಮಾಡಿದ ಕುಲವೆಲ್ಲವೂ ಒಂದೇ ಎಂದು ತಿಳಿಯಬಹುದು. ಇದು ಅಶೋಕ ಪೈಯವರ ಸಂಶೋಧನಾ ಸತ್ಯವಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಅಂದ್ರೆ ಎರಡನೇದು: ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಅಂತ ಕೇಳಿದರೆ, ಉತ್ತರ: ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರವಲ್ಲ, ಅದು ಕ್ರಿಯೆ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದದ್ದಲ್ಲ. ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ಕರ್ತವ್ಯವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತಕ್ಕಂಥದ್ದು ತಿಳಿಸಿರ್ತಕ್ಕಂಥದ್ದು. ಓಕೆನಾ? ರೈಟ್, ಮುಂದೆ ನೋಡ್ತೋಣ. ಇಲ್ಲಿ ಆ ಅಂತಕ್ಕಂಥದ್ದು ಮುಗೀತು. ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಯಾವ ಪ್ರಶ್ನೆ ಇಲ್ಲಿ ಯಾವ ರೀತಿ ಉತ್ತರ ಬಿಡೋಕೆ ತಿಳಿಸ್ತಾ ಹೋಗ್ತಾನೆ. ಬನ್ನಿ, ಈ ಅಂತಕ್ಕಂಥ ಬರ್ದು ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ ನೋಡಿದರೆ, ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ ಅಂತಿದೆ. ಓಕೆನಾ? ಉತ್ತರ ನೋಡ್ತೋಣ. ಈ ಜೈನಲ್ಲಿ 10ನೇ ಸಾಲಿನ ತಿಳಿಸ್ತಾ ಹೋಗಿದ್ದೀನಿ. ಕವಿ ಸಿದ್ಧಲಿಂಗಯ್ಯನವರು ಮಂಚಮ್ಮ ಮನೆ ಮಂಚಮ್ಮ ಎಂಬ ಕಾರುಣ್ಯ ಮತ್ತು ಸಮತೆಯ ಕಥೆಯನ್ನು ಹೇಳಿದ್ದಾರೆ. ಒಂದು ಊರಿನ ಜನರು ಮಂಚಮ್ಮ ದೇವಿಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಗುಡಿಯು ಚಾವಣಿಯವರೆಗೆ ನಿರ್ಮಾಣವಾಗುತ್ತದೆ. ಆಗ ದೇವಿಯು ಭಕ್ತನ ಮೇಲೆ ಆವಾಹನೆಯಾಗಿ ನೀವು ಏನು ಮಾಡುತ್ತಿದ್ದೀರಿ ಎಂದು ಕೇಳುತ್ತಾಳೆ. ಜನರು ನಿನಗೊಂದು ಗುಡಿ ಕಟ್ಟುತ್ತಿದ್ದೇವೆ ಎಂದು ಉತ್ತರಿಸುತ್ತಾರೆ. ಆಗ ದೇವಿ ನಿಮ್ಮೆಲ್ಲರಿಗೂ ಮನೆ ಇದೆಯೇ ಎಂದು ಕೇಳುತ್ತಾಳೆ. ಒಬ್ಬನಿಗೆ ಮನೆ ಇಲ್ಲವೆಂದು ತಿಳಿದಾಗ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಚಾವಣಿ ಬೇಡ ಎಂದು ಹೇಳುತ್ತಾಳೆ. ಅಂದಿನಿಂದ ಮಂಚಮ್ಮ ಮಂಚಮ್ಮ ಮನೆ ಮಂಚಮ್ಮ ಎಂದು ಪ್ರಸಿದ್ಧಳಾಗಿ ಚಾವಣಿ ಇಲ್ಲದ ಗುಡಿಯಲ್ಲೇ ಪೂಜಿಸುತ್ತಾಳೆ ಅಂತ ನೋಡ್ತೇವೆ. ಓಕೆನಾ? ರೈಟ್, ಮುಂದೆ ನೋಡ್ತೋಣ ಮಕ್ಕಳೇ. ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದಾಯ್ತು. ಇಲ್ಲೇನ್ ಕೊಟ್ಟಿದ್ದಾರೆ? ಮುಂದೆ ಈ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಈ 4 ನೋಡ್ತೋಣ. ಓಕೆನಾ? ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀ. ಮೊದಲನೇ ಸಂದರ್ಭ: ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಈ ಒಂದು ಸಂದರ್ಭ ಮೊದಲು ಉತ್ತರ. ಈ ಸಂದರ್ಭದಲ್ಲಿ ಮೊದಲು ಆಯ್ಕೆ ಬರೆಯಬೇಕಾಗುತ್ತೆ. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಸಂದರ್ಭ: ಜನರು ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಪ್ರಾರಂಭಿಸಿದಾಗ ಒಬ್ಬನ ಮೈ ಮೇಲೆ ಗ್ರಾಮ ದೇವತೆ ಮಂಚಮ್ಮನನ್ನು ಆವಾಹಿಸಿಕೊಂಡು ಬಂದು ಜನರೊಡನೆ ಮಾತನಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಗ್ರಾಮ ದೇವತೆ ಮಂಚಮ್ಮ ಜನರಿಗೆ ಹೇಳುತ್ತಾಳೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಸ್ವಾರಸ್ಯ ಏನಿದೆ ಅಂದಿನ ದೇವಿ ಮಂಚಮ್ಮಳು ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ತನಗೂ ಮನೆ ಬೇಡ ಎಂದು ಹೇಳುವುದು ಸಮಾನತೆಗೆ ದ್ಯೋತಕವಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡ್ತೇವೆ. ಓಕೆನಾ? ಮುಂದಿನ ಸಂದರ್ಭ ನೋಡ್ತೋಣ. ಎರಡನೇ ಸಂದರ್ಭ ನೋಡಿ. ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಅಂತಕ್ಕಂಥದ್ದು. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಗ್ರಹದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸಹಾಯಕ್ಕೆ ಬರತಕ್ಕಂಥದ್ದು. ಸಂದರ್ಭ: ಲೇಖಕರಾದ ದೇವನೂರು ಮಹಾದೇವರವರು ಡಾಕ್ಟರ್ ಅಶೋಕ ಪೈ ಅವರ ಒಂದು ಸಂಶೋಧನಾ ಸತ್ಯವನ್ನು ಉದಾಹರಣೆ ನೀಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ಸ್ವಾರಸ್ಯ ಏನಿದೆ ಅಂದ್ರೆ ಪರಿಸರದಲ್ಲಿ ಉಸಿರಾಡುವ ಎಲ್ಲಾ ಜೀವಿಗಳಿಗೂ ಭಾವನೆಗಳಿರುತ್ತವೆ. ಒಂದು ಜೀವಿಗೆ ದುಃಖ ದುಮ್ಮಾನಗಳಾದಾಗ ಇತರ ಜೀವಿಗಳು ಸ್ಪಂದಿಸುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅದ ನಂತರ ಇಲ್ಲಿ 3ನೇ ಸಂದರ್ಭ ನೋಡ್ತೇವೆ. 3ನೇ ಸಂದರ್ಭ ಏನಿದೆ ಅಂತಕ್ಕಂಥ ನೋಡಿದ್ರೆ
ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಉತ್ತರ ಮೊದಲು ಆಯ್ಕೆ ನೋಡಿ. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂದು ಇಲ್ಲಿ ಆಯ್ಕೆ ಬರಬೇಕಾಗುತ್ತೆ. ಸಂದರ್ಭಕ್ಕೆ ನಂತರ ಸಂದರ್ಭ ಬರಬೇಕಾಗುತ್ತೆ. ಲೇಖಕರು ವಚನಕಾರರ ಪ್ರಕಾರ ದೇವರೆಂದರೆ ಏನು ಎಂದು ಹೇಳುವ ಸಂದರ್ಭದಲ್ಲಿ ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೆ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಎಂದು ಹೇಳಿದ್ದಾರೆ ಅಂತಕ್ಕಂಥ ನೋಡ್ತೇವೆ. ಸ್ವಾರಸ್ಯ. ತಮ್ಮ ಪ್ರಜ್ಞೆಯನ್ನೇ ದೇವರು ಎಂದುಕೊಂಡಾಗ ಸುಳ್ಳು ಹೇಳದೆ ಸತ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವವರು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ. 4ನೇ ಸಂದರ್ಭ ನೋಡಿ. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ಅಂತಕ್ಕಂಥದ್ದು. ಉತ್ತರ ಆಯ್ಕೆ. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಸಂದರ್ಭ. ಲೇಖಕರಾದ ದೇವನೂರು ಮಹಾದೇವ ಅವರು ಕೊಲೆ, ಸುಲಿಗೆ, ದ್ವೇಷ, ಅಸೂಹೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ಘಾಸಿಗೊಳಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾರೆ ಅಂತ ನೋಡ್ತೇವೆ. ಸ್ವಾರಸ್ಯ. ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ ಹಾಗೂ ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ. ರೈಟ್, ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇದಾದ ನಂತರ ಸಂದರ್ಭ ಸಹಿತ ಸ್ವಾರಸ್ಯ ಆದ ನಂತರ ಭಾಷೆಯ ಸೊಬಗು ಅಂತಿದೆ. ನಿಮ್ಮ ತರಗತಿಯ ಶಿಕ್ಷಕರು ಎಲ್ಲ ತಿಳಿಸ್ತಾ ಹೋಗ್ತಾರೆ. ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ವಹಿಸೋಣ. ಪ್ರಾಯೋಗಿಕ ಅಭ್ಯಾಸ ಅಂತಕ್ಕಂಥ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಂತಿದೆ. ಏನಿದೆ ಅಂದ್ರೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತಿದೆ. ಓಕೆನಾ. ಈ ಎಲ್ಲ ಅಭ್ಯಾಸಗಳು ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಪ್ರಾಯೋಗಿಕ ಅಭ್ಯಾಸ ಅಂತಕ್ಕಂಥ ಬರೀತಾ ಹೋಗಿ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತಿದೆ. ಓಕೆನಾ. ಇವ್ರು ಪದ ಕೊಟ್ಟಿದ್ರೆ ನೀವು ಸ್ವಂತ ವಾಕ್ಯ ಬರೀತಾ ಹೋಗ್ಬೇಕಾಗತ್ತೆ. ಕಕ್ಕಾಬಿಕ್ಕಿ. ನಾನು ಮನೆ ಹೊರಗೆ ಜಾರಿ ಬಿದ್ದಾಗ ಕಕ್ಕಾಬಿಕ್ಕಿಯಾಗಿ ಬಿಟ್ಟೆನು ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮಕ್ಕಳೇ, ಈ ಕಕ್ಕಾಬಿಕ್ಕಿ ಅಂತಕ್ಕಂಥ ಪದವನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನೀವು ಇನ್ನು ನಿಮ್ಗೆ ಹೆಚ್ಚಿನ ಗೊತ್ತಿತ್ತ ನೀವೇ ಸ್ವಂತ ಬಳಸ್ತಾ ಹೋಗಿ. ಓಕೆನಾ. ಆರಂಭಿಸು. ನಾನು ಇಂದು ಹೊಸ ಕೆಲಸವನ್ನು ಆರಂಭಿಸುತ್ತೇನೆ. ಇಲ್ಲಿ ನೋಡಿ, ಆರಂಭಿಸು ಅಂತಕ್ಕಂಥ ಇಲ್ಲಿ ಬಳಸ್ತಿದ್ದೀನಿ. ಓಕೆ. ಅಂತ ಪ್ರಯತ್ನಿಸು. ಯಶಸ್ಸು ಬೇಕಾದ್ರೆ ನಿರಂತರ ಪ್ರಯತ್ನ ಅಗತ್ಯ. ಇಲ್ಲಿ ನೋಡಿ, ಪ್ರಯತ್ನ ಅಂತಕ್ಕಂಥ ಇಲ್ಲಿ ಬಳಸ್ತಾ ಹೋಗಿದ್ದೀನಿ. ಓಕೆ. ನಂತರ ಘಾಸಿಗೊಳಿಸು ಅಂದ್ರೆ ಅವನ ಕೆಟ್ಟ ಮಾತು ನನಗೆ ಘಾಸಿಗೊಳಿಸಿತು ಅಂತಕ್ಕಂಥದ್ದು. ಓಕೆನಾ. ಇದು ಘಾಸಿಗೊಳಿಸಿತು ಇಲ್ಲಿ ಬಳಸ್ತಾ ಹೋಗಿದ್ದೀನಿ. ಓಕೆ. ಅಂತ ಏನಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಗೊಂಡ್ವಾ. ಎಸ್, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಕೊಟ್ಟಿರುವ ಪದಗಳ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತೆ. ಓಕೆನಾ. ಒಳಿತು ಅಂದ್ರೆ ಕೆಡಕು ಅಂತಕ್ಕಂಥದ್ದು, ಪುಣ್ಯ ಅಂದ್ರೆ ಪಾಪ ಅಂತಕ್ಕಂಥದ್ದು, ಧರ್ಮ ಅಂದ್ರೆ ಅಧರ್ಮ ಅಂತಕ್ಕಂಥದ್ದು, ಸಮಷ್ಟಿ ಅಂದ್ರೆ ವ್ಯಷ್ಟಿ ಅಂತಕ್ಕಂಥದ್ದು, ಬೆಳಕು ಅಂದ್ರೆ ಕತ್ತಲೆ ಅಂತಕ್ಕಂಥದ್ದಾಗುತ್ತೆ. ಓಕೆನಾ. ಮುಂದೆ ಏನು ನೋಡ್ತೋಣ. ಇಲ್ಲಿ ಅಂತಕ್ಕಂಥದ್ದಾಯ್ತು. ಇಲ್ಲಿ ಇದೆ. ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಅಂತೆ. ಓಕೆನಾ. ಈ ಗಾದೆ ಮಾತುಗಳು ಕೊಟ್ಟಿದ್ದಾರೆ, ನೋಡ್ತೋಲ್ವಾ. ಇಲ್ಲಿ ನೋಡಿ ಮಕ್ಕಳೇ, ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಅಂತಕ್ಕಂಥದ್ದು. ಓಕೆನಾ. ಪೀಠಿಗೆ ಬರೀಬೇಕಾಗುತ್ತೆ. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗುದು ಎನ್ನುವ ನುಡಿಯೂ ಇದೆ. ಈ ಗಾದೆ ಜೀವನದ ಮಹತ್ವಪೂರ್ಣ ನಿಜವನ್ನು ಹೇಳುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಅದ ನಂತರ ನಾವು ವಿವರಣೆ ಬರೀಬೇಕಾಗುತ್ತೆ. ಇಲ್ಲಿ ವಿವರಣೆಯಲ್ಲಿ ನೋಡ್ತೋಲ್ವಾ. ಎಸ್, ಇಲ್ಲಿ ನೋಡಿ. ದೊಡ್ಡ ಮರ ಬೆಳೆಯಲು ವರ್ಷಗಳು ಬೇಕು, ಆದ್ರೆ ಕಡಿದು ಬೀಳಿಸಲು ನಿಮಿಷಗಳನ್ನು ಹಿಡಿಯುವುದಿಲ್ಲ. ಹಾಗೆಯೇ ಒಳ್ಳೆಯ ಸಂಬಂಧ, ಶಿಸ್ತಿನ ಜೀವನ ಕಟ್ಟಲು ಇಡೀ ಜೀವನ ಬೇಕಾಗಬಹುದು, ಆದ್ರೆ ಕೆಡಿಸಿಕೊಳ್ಳಲು ಒಂದು ತಪ್ಪು ಸಾಕು. ಈ ಗಾದೆ ನಾವು ಜವಾಬ್ದಾರಿಯಿಂದ ಬದುಕಬೇಕು ಎಂದು ನಮಗೆ ಬೋಧಿಸುತ್ತದೆ. ಇದು ಜೀವನದಲ್ಲಿ ಶ್ರದ್ಧೆ, ತಾಳ್ಮೆ ಮತ್ತು ಜವಾಬ್ದಾರಿಯಿಂದ ಒಳ್ಳೆಯದನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ. ನಂತರ ಉಪಸಂಹಾರ ಏನಿದೆ ನೋಡ್ತೋಣ. ಈ ಗಾದೆ ನಮ್ಮ ಜೀವನದ ನಡವಳಿಕೆಗೆ ದಾರಿದೀಪವಾಗಿದೆ. ನಾವು ಕಟ್ಟುವ, ಬೆಳೆಸುವ ಮನೋಭಾವನೆ ಬೆಳೆಸಬೇಕು. ಒಟ್ಟಾರೆ ಇದು ಸಾಧಿಸಿದ್ದನ್ನು ಕಾಪಾಡಿಕೊಳ್ಳಬೇಕೆಂಬ ಪಾಠ ಕಲಿಸುತ್ತದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ. ಇನ್ನೊಂದು ಸಂದರ್ಭ ನೋಡಿ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂಥದ್ದು. ಪೀಠಿಕೆ. ಗಾದೆಗಳನ್ನು ವೇದಗಳಿಂತ ಮಿಗಿಲು ಎಂದು ಹೇಳುತ್ತಾರೆ.
ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಇದೆ. ಈ ನುಡಿಗಟ್ಟು ನಮ್ಮ ತಾಯಿ ಮತ್ತು ತಾಯಿನಾಡಿನ ಮಹಿಮೆಯನ್ನು ಸ್ಮರಿಸುತ್ತದೆ ಅಂತ ನೋಡ್ತೇವೆ. ವಿವರಣೆ: ತಾಯಿಯು ತನ್ನ ಮಗುವಿಗೆ ಜೀವನವನ್ನು ಕೊಡುವ ಜೊತೆಗೆ ಪ್ರೀತಿ, ಕಾಳಜಿ ಮತ್ತು ತ್ಯಾಗದ ಮೂಲಕ ಅದನ್ನು ಸಂರಕ್ಷಿಸುತ್ತಾಳೆ. ಅಂತೆಯೇ ತಾಯಿನಾಡು ತನ್ನ ಜನರಿಗೆ ಸಂಸ್ಕೃತಿ, ಭಾಷೆ, ಸಂಪ್ರದಾಯ ಮತ್ತು ಸ್ವಾತಂತ್ರ್ಯವನ್ನು ನೀಡಿ ಗುರುತನ್ನು ಒಡಮೂಡಿಸುತ್ತದೆ. ತಾಯಿಯ ಆದರ್ಶಗಳು ನಮಗೆ ಆಧಾರವಾದರೆ ತಾಯ್ನಾಡಿನ ಮೌಲ್ಯಗಳು ಸಮಾಜದ ಆಧಾರಗಳಾಗಿವೆ. ಈ ಎರಡು ಒಬ್ಬ ವ್ಯಕ್ತಿಯ ಜೀವನವನ್ನು ಸಾರ್ಥಕಗೊಳಿಸುತ್ತವೆ. ಇದರಿಂದ ಸ್ವರ್ಗದ ಸುಖವು ತಾಯಿ ಮತ್ತು ತಾಯಿನಾಡಿನ ಮುಂದೆ ಕೀಳಾಗುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಇದಾದ ನಂತರ ಕೊನೆಗೆ ಉಪಸಂಹಾರ ಬರಬೇಕಾಗುತ್ತೆ. ತಾಯಿ ಮತ್ತು ನಾಡು ನಮ್ಮ ಬದುಕಿಗೆ ಆಧಾರ, ಪ್ರೇರಣೆಯ ಶಕ್ತಿ. ಇದನ್ನು ಗೌರವಿಸುವುದು ನಿಜವಾದ ಧರ್ಮ, ನಿಜವಾದ ದೇಶಭಕ್ತಿ ಅಂತಕ್ಕಂಥ ನೋಡ್ತೇವೆ. ಓಕೆನಾ? ಮುಂದೆ ನೋಡ್ತೋಣ ಬನ್ನಿ ಮಕ್ಕಳೇ. ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಇದೆ, ಕೊಟ್ಟಿರೋ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿ ಅಂತಿದೆ. ಏನ್ ಕೊಟ್ಟಿದ್ದಾರೆ ಅಂದ್ರಿನ ಗ್ರಾಮ ಸ್ವರಾಜ್ಯ ಮೊದಲನೇ ಪ್ರಬಂಧ, ಎರಡನೇ ಪ್ರಬಂಧ ತ್ಯಾಜ್ಯ ವಸ್ತುಗಳು ನಿರ್ವಹಣೆ ಅಂತಕ್ಕಂಥದ್ದು. ಆಲ್ರೆಡಿ ನಾನು ವಿಡಿಯೋ ತೆಗೆದಿದ್ದೀನಿ. ಆ ವಿಡಿಯೋ ಬೇಕಾ? ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ, ಅಲ್ಲಿ ಕ್ಲಿಕ್ ಮಾಡುವಾಗ ಆ ಎಲ್ಲ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.